ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ನಡೆದ ಕಾಂಗ್ರೆಸ್ ಕುರುಬರ ಸಭೆಯನ್ನ ಕುರುಬ ಸಮಾಜದ ಮುಖಂಡರು ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವಿರುದ್ಧ ಬಿಜೆಪಿ ಹಿಂದುಳಿದ ವರ್ಗಗಳ ಲೋಕಸಭಾ ಜಿಲ್ಲಾ ಪ್ರಭಾರಿ ಹಾಗೂ ಕುರುಬ ಸಮಾಜದ ಮುಖಂಡ ಬಸವರಾಜ್ ಮದ್ರಿಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಕುರುಬರಿಗೆ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಭರವಸೆ ನೀಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ನಮ್ಮ ಜನರು ಈಗ ರಾಜಕೀಯವಾಗಿ ಜಾಣರಾಗಿದ್ದಾರೆ. ನಾವು ಬಿಜೆಪಿಯನ್ನ ಗೆಲ್ಲಿಸುವ ಕೆಲಸ ಮಾಡ್ತೀವಿ ಎಂದು ಹೇಳಿದ್ದಾರೆ. ಇಂದು ನಮ್ಮ ಭಾರತೀಯ ಜನತಾ ಪಕ್ಷದ ವಿವಿಧ ಜವಾಬ್ದಾರಿ ಇರತಕ್ಕಂಥ ನಾವುಗಳು ಮತ್ತು ಕುರುಬ ಮುಖಂಡರು ನಾವು ಈ ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡೋ ಮುಖ್ಯ ಉದ್ದೇಶ ಏನಂತಂದರೆ, ಇತ್ತೀಚೆಗೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ಕಾಂಗ್ರೆಸ್ ಕುರುಬರ ಒಂದು ಸಭೆ ಆಯಿತು. ಅಲ್ಲಿ ಏನಪ್ಪ ಅಂತಂದರೆ, ಇಡೀ ಸಮಾಜ ಕಾಂಗ್ರೆಸ್ಸನ್ನು ಬೆಂಬಲಿಸುತ್ತೆ, ರಾಧಾಕೃಷ್ಣ ಅವರನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದನ್ನು ನಮ್ಮ ಪ್ರಜ್ಞಾವಂತ ಜಾಗೃತ ಕುರುಬ ಸಮುದಾಯ ಅದನ್ನು ಒಪ್ಪೋದಿಲ್ಲ, ಅದನ್ನು ಖಂಡಿಸ್ತೀವಿ. ಮತ್ತು ಆ ಸಂದರ್ಭದಲ್ಲಿ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪ ಮರ್ತೂರ್ ಅವರು ಹೇಳಿದ್ರು, ಬಿಜೆಪಿಯಲ್ಲಿ ಎಲ್ಲಿ ನಾಯಕರಿದ್ದಾರೆ, ಧರ್ಮದ ಬಿಟ್ಟರೆ ಅಂತ. ಈ ಪಕ್ಷದಲ್ಲಿ ಸಾವಿರಾರು ಭಾರತೀಯ ಜನತಾ ಪಕ್ಷದಲ್ಲಿ ಕುರುಬ ಸಮಾಜ ಮುಖಂಡರಿದ್ದಾರೆ, ಕಾರ್ಯಕರ್ತರು ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ 40 ವರ್ಷ ಆಳಿದಂಥ ಸನ್ಮಾನ್ಯ ದೊಡ್ಡ ಖರ್ಗೆ ಸಾಹೇಬರು ಚಿತ್ತಾಪುರ ಮತ್ತು ಗುರ್ಮಿಟ್ಕಲ್ನಲ್ಲಿ ಕುರುಬರ ಮತಗಳನ್ನು ಪಡೆದು ಕುರುಬ ಸಮಾಜಕ್ಕೆ ಏನು ಮಾಡಿದ್ದಾರೆ, ಎಸ್ ಟಿ ಸೇರ್ಪಡೆ ಬಗ್ಗೆ ಯಾವತ್ತಾದ್ರೂ ಧ್ವನಿ ಎತ್ತಿದ್ರ, ಎಸ್ ಟಿ ಸಮಸ್ಯೆ ಬಗ್ಗೆ ಅವರು ಯಾವ್ದಾದ್ರು ಸ್ಪಂದಿಸಿದ್ರ. ಆದರೆ ನಮ್ಮ ಲೋಕಸಭೆ ಅಭ್ಯರ್ಥಿ ಸನ್ಮಾನ್ಯ ಉಮೇಶ್ ಜಾಧವ್ಜಿ ಅವರು ಅನೇಕ ಬಾರಿ 2 ಸಲ ಪಾರ್ಲಿಮೆಂಟ್ನಲ್ಲಿ ಕುರುಬರ ಎಸ್ ಟಿ ಬಗ್ಗೆ ಮಾತಾಡಿದ್ರು. ಭಗವಂತ ಕುಬಜಿ ಅವರು ಮಾತಾಡಿದ್ರು, ನೀವು ಯಾಕೆ ಮಾತಾಡಲಿಲ್ಲ ಸ್ವಾಮಿ? ಹೀಗಾಗಿ ಮುಂಬರುವ ದಿನದಲ್ಲಿ ನಮ್ಮ ಪ್ರಜ್ಞಾವಂತ ಕುರುಬ ಸಮಾಜ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಸನ್ಮಾನ್ಯ ಉಮೇಶ್ ಜಾಧವ್ರಿಗೆ ಈ ಸಲ ಕುರುಬ ಸಮಾಜ ಬೆಂಬಲಿಸುತ್ತೆ, ಅವ್ರಿಗೆ ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ. ನನ್ನ ಹೆಸರು ಬಸವರಾಜ್ ಮದ್ರಿಕಿ, ನಾನು ಬಿಜೆಪಿ OBC ಮೋರ್ಚಾ ಲೋಕಸಭಾ ಪ್ರಭಾರಿ ಮತ್ತು ಬಿಜೆಪಿ ಮುಖಂಡ.